ರಾಜ್ಕುಮಾರ ಅಂತ ಒಂದು ಒಳ್ಳೆ ಸಿನಿಮಾ ಕೊಟ್ಟಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಇವತ್ತು ಅಣ್ಣ ಅವ್ರದ್ದು ಬಂಗಾರದ ಮನುಷ್ಯ ಹೆಂಗೆ, ಶಿವಣ್ಣ ಅವ್ರದ್ದು ಓಂ ಹೆಂಗೆ, ಅಪ್ಪು ಸರ್ದು ರಾಜ್ಕುಮಾರ ಅನ್ನೋ ಒಂದು ಸಿನಿಮಾ ಬ್ರ್ಯಾಂಡ್ ಆಯ್ತು. ನಮಗ್ ನಿಜವಾಗ್ಲೂ ಒಂದು ಹೆಮ್ಮೆ ಆಗ್ತಾ ಇದೆ. ಅಣ್ಣ ಅವ್ರ ಅಭಿಮಾನಿ ಆಗಿದ್ದಕ್ಕೆ ಎಂತ ಸಿನಿಮಾ ನೋಡಿದ್ವಿ, ಎಂತ ಫ್ಯಾಮಿಲಿ ಸಬ್ಜೆಕ್ಟ್. ತಾಯಿ ತಂದೆನ ಎಷ್ಟು ಪ್ರೀತಿಯಿಂದ ನೋಡ್ಕೊಬೇಕು. ನಾವು ಅನಾಥಾಶ್ರಮಕ್ಕೆ ಎಷ್ಟೊಂದ್ ಜನ ಇವತ್ತು ಅನಾಥಾಶ್ರಮಕ್ಕೆ ಸೇರಿಸ್ಬಿಡ್ತಾ ಇದ್ದಾರೆ. ದುಡ್ಡು ಇಲ್ದೇನವರು ಇರೋರು ಪ್ರತಿಯೊಬ್ರು ಈ ಸಿನಿಮಾನ ನೋಡಿ ನಿಮ್ ತಂದೆ ತಾಯಿನ ಗೌರವಿಸಿ, ನಿಮ್ ತಂದೆ ತಾಯಿನ ಯಾರ್ಯಾರು ಪ್ರೀತಿಸ್ತೀರಾ ಅವರೆಲ್ಲ ಈ ಸಿನಿಮಾ ನೋಡ್ಬೇಕು. ಕನ್ನಡಕ್ಕೆ ಒಂದು ದೊಡ್ಡ ಸಿನಿಮಾ ಇದು. ಅಂದ್ರೆ ಒಂಥರ ಮೈಲಿಗಲ್ ಸಿನಿಮಾ. ಬಂಗಾರದ ಮನುಷ್ಯ ಅಣ್ಣ ಅವ್ರಿಗೆ, ಶಿವಣ್ಣ ಅವ್ರಿಗೆ ಓಮು, ಅಪ್ಪು ಸರ್ಗೆ ರಾಜ್ಕುಮಾರ. ಅಪ್ಪು ಸರ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದೀರಾ. ನಿಮ್ಮ 25 ಸಿನಿಮಾಲಿ ಇದೊಂದು ದೊಡ್ಡ ಸಿನಿಮಾ. ಸಂತೋಷ್ ಆನಂದ್ ಸರ್ ನೀವು ಚೆನ್ನಾಗಿದೆ, ನೀವು 100 ವರ್ಷ ಚೆನ್ನಾಗಿರಿ. ನೀವು ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ. ಅಪ್ಪು ಸರ್ ಅಭಿಮಾನಿ ಆಗಿದ್ದಕ್ಕೆ, ಶಿವಣ್ಣ ಅವ್ರ ಅಭಿಮಾನಿ ಆಗಿದ್ದಕ್ಕೆ, ಅಣ್ಣ ಅವ್ರ ಅಭಿಮಾನಿ ಒಂಥರ ಸಾರ್ಥಕತೆ. ನಮ್ಮಮ್ಮ ಯಾವಾಗ್ಲೂ ಹೇಳ್ತಾ ಇದ್ರು, ಅಪ್ಪನ್ ನೋಡು ಎಷ್ಟ್ ಚೆನ್ನಾಗಿ ನೋಡ್ಕೊಂತಾರೆ, ಅವ್ರ ಅಮ್ಮನ್ ಪ್ರೀತಿಸ್ತಾರೆ ಅಂತ. ಈ ಸಿನಿಮಾ ನೋಡಿ ಇನ್ನ ಜಾಸ್ತಿ ಪ್ರೀತಿಸ್ತಾ ಇದೀವಿ. ನಮ್ ತಾಯಿ ಜೊತೆ ಇವತ್ತು ಸಿನಿಮಾ ನೋಡಿದೆ. 4 ಸಲ ಸಿನಿಮಾ ನೋಡಿದೀವಿ ನಾವು. ತುಂಬಾ ಖುಷಿ ಆಯ್ತು. ಅಪ್ಪು ಸರ್ ಹಲೋ ವಿಶ್ ಮಾಡ್ತಾ ಇದ್ದಾರೆ ಪುನೀತ್. ತುಂಬಾ ಥ್ಯಾಂಕ್ಸ್ ಅಪ್ಪು ಸರ್. ನಾನು ಇವಾಗ ನಿಮ್ ಥಿಯೇಟರ್ ಬೆಳಿಗ್ಗೆ ಹೇಳ್ದೆ, ಅಪ್ಪು ಸರ್ ತುಂಬಾ ಒಳ್ಳೆ ಸಿನಿಮಾ ಅಣ್ಣ ತರ ಕಾಣ್ತಾ ಇದೀರಾ ಅಂತ. ನಿಜವಾಗ್ಲೂ 25 ಸಿನಿಮಾದಲ್ಲಿ ನಿಜವಾಗ್ಲೂ ಅಣ್ಣ ಅವ್ರ ತರ ಕಾಣ್ತಾ ಇದೀರಾ. ನಿಮಗ್ ಅಭಿಮಾನಿ ಆಗಿದ್ದೀನಲ್ಲ, ನಾನು ಹೆಮ್ಮೆ ಪಡ್ತೀವಿ. ಒಂಥರ ಪ್ರೌಡ್ ಫೀಲಿಂಗ್ ಆಗ್ತಾ ಇದೆ. ಈ ತರ ಸಿನಿಮಾ ಮಾಡಿ. ಓಕೆ ಪುನೀತ್.